ಯಾಕೆ ಇಲ್ಲಿ ಮೈನಸ್ ಆಯಿತು ಅಂತ? ನೀವು ಆಟನ ನೋಡ್ಕೊಂಡು ಹೋಗಿದ್ರಿ, ಅಲ್ಲಿ ಯಾರನ್ನ ನೀವು ಟಾರ್ಗೆಟ್ ಮಾಡಬೇಕು, ಯಾರ ಜೊತೆ ಇದ್ದರೆ ನೀವು ಸೇಫ್ ಆಗ್ತೀರಾ, ಯಾರ ಜೊತೆ ಇಲ್ಲದೇ ಇದ್ದರೆ ಯಾರನ್ನ ಎದುರಾಕೊಂಡ್ರೆ ನಿಮ್ಗೆ ಇಲ್ಲಿ ಪ್ಲಸ್ ಆಗುತ್ತೆ ಹೊರಗಡೆ ಅನ್ನೋದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಯಾಕೆ ಯಾವುದೂ ಅಲ್ಲಿ ನಡಿಲಿಲ್ಲ ಅಂತ? ಯಾವುದು ನಡೆಯೋದು ಇಲ್ಲ. ಯಾಕಂದರೆ ಒಂದು ಎಥಿಕ್ಸ್ ಅನ್ನೋದಿರುತ್ತೆ ಮನೆ ಒಳಗಡೆ. ನಾವಿಲ್ಲಿ ಏನೇ ನೋಡ್ಕೊಂಡು ಹೋದ್ರೂ, ಯಾರೇ ಈಗ ನೆಕ್ಸ್ಟ್ ಯಾರೇ ಹೋದ್ರು, ಇನ್ನು ನೆಕ್ಸ್ಟ್ ಯಾವುದೋ ವೈಲ್ಡ್ ಕಾರ್ಡ್ ಕಳಿಸಿದ್ರು, ಅಂದರೆ ನೆಕ್ಸ್ಟ್ ಸೀಸನಲ್ಲೂ ಯಾಕೆ ಈ ಪ್ರಾಬ್ಲಮ್ ವೈಲ್ಡ್ ಕಾರ್ಡ್ಸ್ ಅವ್ರಿಗೆ ಆಗುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ನೋಡ್ಕೊಂಡು ಹೋಗಿರ್ತೀವಿ, ಗೊತ್ತಿರುತ್ತೆ ಇವ್ರ ಅಗೇನ್ಸ್ಟ್ ನಾವು ಹಿಂಗೆ ಹೋದರೆ ಅಲ್ಲಿ ಒಳಗಡೆ ಹೋದಷ್ಟೇ ನಮಗೆ ಫೀಲ್ ಆಗುತ್ತೆ ಅವ್ರು ಅಲ್ದಿರೋ ವ್ಯಕ್ತಿಯವ್ರಾಗಿರ್ತಾರೆ, ಅಥವಾ ಹೊರಗಡೆ ಹಿಂಗೆ ಪೋಟ್ರೆ ಆಗ್ತಾ ಇದೆ ಏನು ಅಂತ ನನಗೆ ಎಸ್ಪೆಷಲಿ ಫೀಲ್ ಆಗಿತ್ತು. ದ ಪರ್ಸನ್ಸ್ ಎಸ್ಪೆಷಲಿ ಸುದಿ ಅವರಾಗಲಿ ಅಶ್ವಿನಿ ಅವರಾಗಲಿ, ನಾನು ಅವ್ರು ನೋಡಲೇ ಇಲ್ಲ ಆ ಮ್ಯಾನರ್ಸ್ನ, ಅವರು ಬಿಹೇವ್ ಮಾಡಿದಾಗಲಿ. ಇವಾಗ ರಘು ಫೈಟಲ್ಲಿ ಐ ಫೆಲ್ಟ್ ಶಿ ಈಸ್ ರಾಂಗ್ ಅಂತ ಹೇಳಿ ನಾನು ಹೇಳು ಬಂದಿದ್ದೀನಿ, ಅವ್ರಿಗೆ ಎಲ್ಲೆಲ್ಲಿ ಹೇಳಬೇಕು ಅನ್ನಿಸ್ತು ನಾನು ಹೇಳಿದ್ದೀನಿ. ಅದು ಮೇ ಬಿ ಅಷ್ಟು ಅವ್ರ ರೀತಿಲೇ ಹೇಳೋಕ್ಕೆ ನನಗಿನ್ನೂ ಟೈಮ್ ಸಿಗಲಿಲ್ಲ. ಅಪ್ಕಮಿಂಗ್ ಡೇಸ್ ಅವ್ರು ಹಂಗೆ ಆಡಿದಿದ್ರೆ ನಾನಂತೂ ಐ ವುಡ್ ಹ್ಯಾವ್ ಟೋಲ್ಡ್ ಹರ್ ಫೇಸ್ ಆ್ಯಂಡ್ ಶಿ ವಾಸ್ ರಿಸೀವಿಂಗ್ ದಟ್. ನಾನು ಏನೇ ಹೇಳಿದ್ರು ಶಿ ವಾಸ್ ಟೇಕಿಂಗ್ ದಟ್. ಇಲ್ಲ ಹೌದು ಋಷಾ ಅಂತ ಹೇಳಿ ತೊಗೊತಿದ್ರು. ವಿ ಕಾಂಟ್, ಅಲ್ಲಿ ಒಂದು ಎಥಿಕ್ಸ್ ಅನ್ನೋದು ಲೈನ್ ಇರುತ್ತೆ ಆಯಿತಾ. ಹಂಗಿದ್ರೆ ನಂಗೆ ಆಚೆ ಗೊತ್ತಿತ್ತು ಗಿಲ್ಲಿ ವಾಸ್ ಅ ಸ್ಟಾರ್ ಅಂತ ಹೇಳ್ಬಿಟ್ಟು, ನನ್ನ ಕನೆಕ್ಷನ್ ಇತ್ತಲ್ವಾ ನನಗೂ ಗಿಲ್ಲಿಗೂ, ಅಥವಾ ಮನಸ್ತಾಪಗಳು ಬರ್ತಾ ಇರಲಿಲ್ಲ. ಅದು ಆರ್ಗ್ಯಾನಿಕ್ ಆಗಿದೆ ಅಷ್ಟೇ. ಏನೇನಾಗಿದೆ ಅದೆಲ್ಲ ಒಳಗಡೆ ತಾನಾಗೆ ಬಂದಿದ್ದ ಸಿಚುವೇಶನ್ಗೆ ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತ ಕೊಟ್ಟಿದ್ದೀವಿ ಅನ್ನೋದು ಬಿಟ್ಟರೆ, ನಾನಂತೂ ರಿಯಲಿ ಎಥಿಕ್ಸ್ ಬಿಟ್ಟು ಆಡಲ್ಲ. ಜಸ್ಟ್ ಬಿಕಾಸ್ ನಾನು ಇವ್ರ ಜೊತೆ ಇದ್ದರೆ ಮಾತ್ರ ನಾನು ಹೈಲೈಟ್ ಆಗ್ತೀನಿ ಅನ್ನೋ, ನಂಗೆ ಅಲ್ಲಿ ಎಲ್ಲಿ ವ್ಯಾಲ್ಯೂ ಇದೆ ಅಂತ ಅನ್ನಿಸ್ತು ನಾನು ಅಲ್ಲಿದ್ದೆ. ನಂಗೆ ಯಾವಾಗ ಇಲ್ಲ ಅಂತ ಅನ್ನಿಸ್ತು ಅಲ್ಲಿ ನಾನು ಬಿಟ್ಟಿದ್ದೀನಿ. ಸೊ ಅದಕ್ಕೇ ರಿಷಾ ಆಚೆ ಬಂದಾಗ ರಿಷನ್ ಪರವಾಗಿ ಯಾರೂ ಇರಲಿಲ್ಲ. ಶಿ ವೆಂಟ್ ಅಲೋನ್, ಶಿ ಕೇಮ್ ಔಟ್ ಅಲೋನ್. ಸೊ ಯಾರನ್ನೂ ಗಳಿಸ್ಲೂ ಇಲ್ಲ, ಯಾರನ್ನೂ ಕಳ್ಕೊಳ್ಳೂ ಇಲ್ಲ. ಅದನ್ನು ಐ ವಿಲ್ ಪ್ರೌಡ್ಲಿ ಟೆಲ್.